ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿರಂತರವಾಗಿ ನಿಮಗೆ ವೀಡಿಯೋಗಳನ್ನ ನೋಡಬೇಕು ಅನ್ನೋದಾದರೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನನ್ನ ಯೂಟ್ಯೂಬಿನ ಪ್ರಮುಖ ಉದ್ದೇಶ ಜನಗಳಿಗೆ ಕಾನೂನು ಮತ್ತು ಅರಿವನ್ನು ನೀಡೋದಾಗಿದೆ. ಹಾಗಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಇದನ್ನು ಇತರರಿಗೂ ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಕಾನೂನಿನ ಜ್ಞಾನ ಮತ್ತು ಅರಿವನ್ನು ನೀಡುವಂತಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಕಂಡೀಷನಲ್ ಕ್ರಯಪತ್ರ. ಷರತ್ತಿನ ಕ್ರಯಪತ್ರ ಅಂತಂದರೆ ಏನು, ಕಂಡೀಷನಲ್ ಸೇಲ್ ಡೀಡ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಸಾಮಾನ್ಯವಾಗಿ ಕ್ರಯಪತ್ರ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಪರ್ಟಿನ ನೀವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಸೇಲ್ ಮಾಡಬೇಕಾಗಿರೋ ಪ್ರಾಪರ್ಟಿನ ಒಬ್ಬ ಬೈಯರ್ ಏನಿರ್ತಾರೆ ಅವರು ಬೈ ಮಾಡ್ತಾರೆ. ಬೈ ಮಾಡೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಅಮೌಂಟ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀರಾ, ಅಮೌಂಟ್ ಯಾವ ರೂಪದಲ್ಲಿ ಕೊಟ್ಟಿದ್ದೀರಾ, ಶೆಡ್ಯೂಲ್ ಯಾವುದು, ಎಲ್ಲಿದೆ ಪ್ರಾಪರ್ಟಿ, ಎಲ್ಲಿ ಎಷ್ಟು ಆ ಪ್ರಾಪರ್ಟಿಯ ಮೆಜರ್ಮೆಂಟ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿವರಣೆ ಇರುತ್ತೆ. ಮತ್ತು ಬೈಯರ್ ಯಾರು, ಸೇಲರ್ ಯಾರು, ಅವ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ವಿವರಣೆ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಕಂಡೀಷನ್ಗಳು ಹಾಕಿರೋದಿಲ್ಲ. ಇದನ್ನು ಮಾಮೂಲಿ ಒಂದು ಕ್ರಯಪತ್ರ ಸೇಲ್ ಡೀಡ್ ಅಂತ ಹೇಳ್ಬೋದು. ಈ ಸೇಲ್ ಡೀಡ್ ಅಲ್ಲದೆ ಇನ್ನೊಂದು ಸಹ ಕ್ರಯಪತ್ರನ ನೀವು ನೋಡ್ಬೋದಾಗಿದೆ. ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಕಂಡೀಷನಲ್ ಕ್ರಯಪತ್ರ ಅನ್ನೋದು ಸಹ ಒಂದಿದೆ ಸ್ನೇಹಿತರೆ. ಕಂಡೀಷನಲ್ ಕ್ರಯಪತ್ರ ಅಂತ ಹೇಳಿದ್ರೆ ಒಂದು ಕ್ರಯಪತ್ರದಲ್ಲಿ ಒಂದಿಷ್ಟು ಕಂಡೀಷನ್ನ ಮೆನ್ಷನ್ ಮಾಡಿ ಕೊಟ್ಟಂತಹ ಅದು ಕಂಡೀಷನಲ್ ಕ್ರಯಪತ್ರ ಆಗಿರುತ್ತೆ. ಕ್ರಯಪತ್ರದಲ್ಲಿ ಅದು ಇರಬೇಕಾದಂಥ ಒಂದು ಕಂಡೀಷನ್ ಆಗಿರಬೇಕು. ಕಾನೂನು ಬಾಹಿರವಾಗಿ ಇರುವಂತಹ ಕಂಡೀಷನ್ ಆಗಿರಬಾರ್ದು. ಅದು ಕಾನೂನುಬದ್ಧವಾಗಿ ಯಾವ್ದಾರ ಒಂದು ಕಂಡೀಷನ್ನ ಹೇರಿಕೆ ಮಾಡಿ ಆ ಕಂಡೀಷನ್ನ ಫುಲ್ಫಿಲ್ ಮಾಡಿದಾಗ ಈ ಕ್ರಯಪತ್ರ, ಈ ಆಸ್ತಿ ನಿಮ್ಮದಾಗುತ್ತೆ ಅಂತೇಳಿ ಏನಾದ್ರು ಒಂದು ಸೇಲ್ ಡೀಡ್ ಮಾಡಿಕೊಟ್ರೆ, ಕಂಡೀಷನಲ್ ಸೇಲ್ ಡೀಡ್ ಮಾಡಿಕೊಟ್ರೆ ಅದು ಕಂಡೀಷನಲ್ ಸೇಲ್ ಡೀಡ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಮಾರಾಟ ಮಾಡೋಕ್ಕೆ ಇಚ್ಛೆ ಇರೋದಿಲ್ಲ ಅವ್ರಿಗೆ, ಆದರೆ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಂಡೀಷನಲ್ ಮೇಲೆ ಒಬ್ಬರ ಹತ್ರ ಸಾಲ ತಗೋಬೋದು. ಏನಂತ ಹೇಳಿದರೆ ಒಂದು ಕ್ರಯಪತ್ರ, ಕಂಡೀಷನಲ್ ಕ್ರಯಪತ್ರ ಬರೆಸ್ಕೊಂಡು ಒಂದು ಸಾಲ ತಗೋಬೋದು. ಏನಂತ ಹೇಳಿದರೆ ಒಂದು 10 ಲಕ್ಷ ರೂಪಾಯಿ ನಿಮ್ಮಿಂದ ನಾನು ಸಾಲವಾಗಿ ತಗೊಂಡಿದ್ದೀನಿ, ಈ ಸಾಲ ತೀರ್ಸೋಕ್ಕೆ 1 ವರ್ಷನೋ 2 ವರ್ಷನೋ 3 ವರ್ಷನೋ ಒಂದು ಟೈಮಿಂಗ್ಸ್ ಹಾಕಿರ್ತೀರ ಅಂದ್ಕೊಳ್ಳಿ. ಆ ಟೈಮಿಂಗ್ಸ್ ಹಾಕಿದಾಗ ಆ ಟೈಮಿಂಗ್ಸ್ ಒಳಗಡೆ ಆ ಸಾಲವನ್ನು ನಾನು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಂಡೀಷನ್ ಹಾಕಿರ್ತೀರ. ಆ ಟೈಮಿಂಗ್ಸಲ್ಲಿ ಒಂದು ವೇಳೆ ಏನಾದ್ರು ಸಾಲ ತೀರಿಸ್ತಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆ ಕಂಡೀಷನಲ್ ಕ್ರಯಪತ್ರ ಏನಾಗುತ್ತೆ, ಅದು ರದ್ದಾಗುತ್ತದೆ. ಆ ಕ್ರಯಪತ್ರನ ಸಾಲವನ್ನು ಅದರೊಳಗಡೆ ತೀರಿಸಬೇಕು. ಒಂದು ವೇಳೆ ತೀರಿಸ್ತಿಲ್ಲ ಅಂತ ಹೇಳಿದ್ರೆ ಕ್ರಯಪತ್ರ ಆ ಟೈಮಲ್ಲಿ ಏನು ಸಾಲ ತಗೊಂಡಿದ್ದೀರಾ ಆ ಸಾಲ ತೀರಿಸ್ತಿಲ್ಲ ಅಂತ ಹೇಳಿದ್ರೆ ಆ ಏನು ಶೆಡ್ಯೂಲ್ ಪ್ರಾಪರ್ಟಿ ಏನು ಸೇಲ್ ಮಾಡಿರ್ತೀರ, ಕಂಡೀಷನ್ ಸೇಲ್ ಮಾಡಿರ್ತೀರ, ಆ ಪ್ರಾಪರ್ಟಿ ಅವರಿಗೆ ಸೇರ್ತಕ್ಕಂಥದ್ದು ಅಂತ ಒಂದು ಕಂಡೀಷನ್ ಮಾಡಿರ್ತೀರ. ಹಾಗಾಗಿ ನೀವೇನು ಟೈಮಿಂಗ್ಸ್ ತೊಗೊಂಡಿದ್ರೆ ಆ ಟೈಮಿಂಗ್ಸ್ ಒಳಗಡೆ ಆ ಸಾಲ ತೀರಿಸಬೇಕು ಹೊರತು ಟೈಮಿಂಗ್ಸ್ ಆದಮೇಲೆ ಸಾಲ ತೀರಿಸಿದ್ರೆ ಅದು ಆ ಪ್ರಾಪರ್ಟಿನ ನೀವು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದೊಂದು ಒಂದು ಪ್ರಮುಖವಾದ ಅಂಶ ಅಂತ ಹೇಳೋದು. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಇದು. ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿ ಸ್ನೇಹಿತರೆ, ಉದಾಹರಣೆಗೆ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ, ಒಂದು 50 ಲಕ್ಷ 60 ಲಕ್ಷ ಲೋನ್ ತೊಗೊಂಡಿರ್ತೀರ, ಅದನ್ನು ನೀವು ರೀಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ನಿಮಗೆ. ಯಾರೋ ಒಬ್ಬ ವ್ಯಕ್ತಿ ಆ ಲೋನನ್ನು ನಾನು ಕಟ್ಕೊಂಡು ಹೋಗ್ತೀನಿ, ಆ ಪ್ರಾಪರ್ಟಿ ನನಗೇನೆ ಬರ್ಕೊಡಿ ಅಂತ ಹೇಳಿ ಏನಾದ್ರು ಅವನು ಒಂದು ಆಫರ್ ಕೊಟ್ಟಿದ್ದಾಗಲೇ ಆಫರ್ ನಿಮಗೂ ಒಪ್ಪಿಯಾದಾಗಲಿ ನೀವು ಸಹ ಅದನ್ನು ಒಂದು ಕಂಡೀಷನಲ್ ಕ್ರಯಪತ್ರ ಮೂಲಕ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಏನಂತ, ಆ ಏನು ಲೋನ್ ಇದೆ ಆ ಲೋನನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಲೋನನ್ನು ಸಂಪೂರ್ಣವಾಗಿ ನೀವು ತೀರಿಸ್ಕೊಂಡು ಹೋಗಬೇಕು. ಆ ಲೋನನ್ನು ತೀರಿಸ್ಕೋಬೇಕು. ಲೋನ್ ತೀರಿಸಿದ ಮೇಲೆ ಲೋನ್ ಏನು ಟರ್ಮ್ ಏನಿದೆ, ಎಷ್ಟು 50 ಲಕ್ಷ 40 ಲಕ್ಷ ಏನು ತೀರಿಸ್ತೀರಾ, ಆ ತೀರಿಸಿದ ಮೇಲೆ ಈ ಪ್ರಾಪರ್ಟಿ ನಿಮ್ಮದಾಗುತ್ತೆ. ಈ ಪ್ರಾಪರ್ಟಿಯನ್ನು ನೀವೇ ಸ್ವತಃವಾಗಿ ಅನುಭವಿಸ್ಕೊಂಡು ಹೋಗ್ಬೋದು, ನೀವೇ ಸಂಪೂರ್ಣ ಮಾಲೀಕತ್ವಕ್ಕೆ ಬರುತ್ತೆ ಅಂತೇಳಿ ಏನಾರು ಒಂದು ಕಂಡೀಷನನ್ನು ಹೇಳಿ ಒಂದು ಕ್ರಯಪತ್ರನ ಮಾಡಿಕೊಟ್ಟಿದ್ರೆ ಆ ಲೋನ್ ಏನು ಕಂಪ್ಲೀಟ್ ಆಗುತ್ತೆ, ಆ ಲೋನ್ ಕಂಪ್ಲೀಟ್ ಆದಮೇಲೆ ಆ ಪ್ರಾಪರ್ಟಿ ಅದು ನಿಮ್ಮದೇ ಆಗುತ್ತೆ. ಆ ಕ್ರಯಪತ್ರದ ಪ್ರಕಾರ ನಿಮ್ಮದೇ ಆಗುತ್ತೆ. ಒಂದು ವೇಳೆ ಅಲ್ಲಿ ನೀವು ಅರ್ಧ ಕಟ್ಬಿಟ್ಟು ಅರ್ಧ ಲೋನ್ ಕಟ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಆ ಸಂದರ್ಭದಲ್ಲಿ ಆ ಕ್ರಯಪತ್ರ ಏನು ಊರ್ಜಿತ ಆಗೋದಿಲ್ಲ, ಅನೂರ್ಜಿತ ಆಗುತ್ತದೆ. ಹಾಗಾಗಿ ಏನು ಕ್ರಯಪತ್ರದ ಒಂದು ಕಂಡೀಷನ್ನ ಮಾಡಿರ್ತಾರೋ ಆ ಕಂಡೀಷನ್ ಪ್ರಕಾರನೇ ಆ ಕಂಡೀಷನ್ ಫುಲ್ಫಿಲ್ ಮಾಡಿರಬೇಕು. ಒಂದು ವೇಳೆ ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಂಡೀಷನ್ನು ಆಗೋದಿಲ್ಲ, ಕ್ರಯಪತ್ರ ರದ್ದಾಗ್ತದೆ. ಇನ್ನೊಂದು ಸಂದರ್ಭದಲ್ಲಿ ಏನು ಹೇಳಿ, ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ, ಒಂದು ಸಿವಿಲ್ ದಾವೆ ಪೆಂಡಿಂಗಲ್ಲಿ ಇರುತ್ತೆ ಆ ನ್ಯಾಯಾಲಯದಲ್ಲಿ. ಆ ಸಂದರ್ಭದಲ್ಲಿ ಏನಾದ್ರು ಸಿವಿಲ್ ದಾವೆ ಪೆಂಡಿಂಗ್ ಇದ್ದಾಗ ಏನಾದ್ರು ನೀವು ಪ್ರಾಪರ್ಟಿ ಮಾರಬೇಕು ಅಂತ ಅನ್ಸಿದ್ರೆ ಆ ಸಂದರ್ಭದಲ್ಲೂ ಸಹ ನೀವು ಮಾರಾಟ ತಗೋತೀನಿ ಅಂತ ಹೇಳಿದ್ರೆ, ಯಾರು ಸಹ ಬೈಯರ್ ಇರ್ತಾರೆ ಅದನ್ನು ತಗೋತೀನಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ
ಒಂದು ಕಂಡೀಷನಲ್ ಕ್ರಯಪತ್ರನ ಮಾಡ್ಕೋಬೋದು. ಏನಂತ, ಈ ಕೇಸ್ ಪೆಂಡಿಂಗ್ ಇದೆ, ಈ ಕೇಸ್ ಪೆಂಡಿಂಗ್ ಇಷ್ಟು ವರ್ಷದಲ್ಲಿ ಇಷ್ಟು ತಿಂಗಳಲ್ಲಿ ನಾವು ಮುಗಿದ್ರೆ ಈ ಪ್ರಾಪರ್ಟಿ ಏನಿದೆ ಇದು ನಂದಾಗುತ್ತದೆ ಅಂತ ಹೇಳಿ ಕಂಡೀಷನ್ ಮಾಡಿ ಅವ್ರಿಗೆ ಅಮೌಂಟ್ ಕೊಡ್ಬೋದು. ಒಂದು ವೇಳೆ ಇಷ್ಟು ವರ್ಷದಲ್ಲಿ ಏನಾದ್ರು ಕೇಸ್ ಮುಗಿಲಿಲ್ಲ ಅಂದರೆ ಈ ಕ್ರಯಪತ್ರ ರದ್ದಾಗುತ್ತದೆ, ಅದ್ರ ಪ್ರಕಾರವಾಗಿ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಅದನ್ನು ನೀವು ರಿಟರ್ನ್ ಮಾಡಿಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಡೀಷನಲ್ ಕ್ರಯಪತ್ರ ಮಾಡ್ಕೋಬೋದು. ಅಥವಾ ಈ ಕೇಸು ಯಾರು ಮಾರ್ತಾ ಇದ್ದಾರೆ ಅವ್ರ ಪರವಾಗಿ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆ ಕಂಡೀಷನ್ ಏನಿರುತ್ತೆ ಆ ಕಂಡೀಷನ್ ಪ್ರಕಾರವಾಗಿ ಒಂದು ವೇಳೆ ಕಂಡೀಷನಲ್ಲಿ ಈ ಕೇಸು ನಿಮ್ಮ ಪರ ಆಗಲಿಲ್ಲ ಅಂತ ಹೇಳಿದ್ರೆ ಇದೇನಿದೆ ರದ್ದಾಗುತ್ತೆ ಅಂತ ಏನಾದ್ರು ಮೆನ್ಷನ್ ಮಾಡಿದರೆ ಅದು ಸಹ ರದ್ದಾಗುತ್ತದೆ. ಹಾಗಾಗಿ ಈ ಕಂಡೀಷನ್ ಕ್ರಯಪತ್ರವು ಒಂದು ಕಾನೂನುಬದ್ಧವಾಗಿ ಇರಬೇಕು ಹೊರತು ಕಾನೂನು ಬಾಹಿರವಾಗಿರಬಾರ್ದು. ಎಕ್ಸಾಂಪಲ್, ಯಾರನ್ನೋ ಒಬ್ಬರನ್ನ ಸಾಯಿಸ್ಬಿಡು, ಚುಚ್ಚಿಬಿಡು, ನೀ ಪ್ರಾಪರ್ಟಿ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕಂಡೀಷನ್ ಕ್ರಯಪತ್ರ ಮಾಡ್ಕೊಬಿಟ್ರೆ ಅದಾಗೋದಿಲ್ಲ. ಏನೋ ಡ್ರಗ್ಸೋ ಗಿಕ್ಸೋ ಏನೋ ತೊಗೊಂಡೋಗ್ಬಿಟ್ಟು ಇಂಥ ಊರಿಗೆ ಇಂಥ ಪಾರ್ಟಿಗೆ ತಲುಪು ಸರಿ ಈ ಪ್ರಾಪರ್ಟಿ ನಿಂದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಡೀಷನ್ ಕ್ರಯಪತ್ರ ಮಾಡಿಕೊಟ್ರೆ ಅದು ಕಂಡೀಷನ್ ಕ್ರಯಪತ್ರ ಊರ್ಜಿತ ಆಗೋದಿಲ್ಲ. ಯಾವುದೇ ಕ್ರಯಪತ್ರ ಮಾಡಿಕೊಂಡ್ರು, ಕಂಡೀಷನಲ್ ಕ್ರಯಪತ್ರ ಮಾಡಿಕೊಂಡ್ರು ನೀವು ಅದು ಕಾನೂನಿನ ಚೌಕಟ್ಟಿನ ಒಳಗಿರಬೇಕು, ಕಾನೂನಿನ ಚೌಕಟ್ಟಿನ ಹೊರಗೆ ಇರಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೇ ಒಬ್ಬರು ಒಂದು ಕ್ರಯಪತ್ರ ಪಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ಸಜೆಷನ್ನು ಸಾಮಾನ್ಯ ಕ್ರಯಪತ್ರ ತಗೊಳ್ಳಿ. ಸೇಲ್ ಡೀಡ್ ಏನು ನಾರ್ಮಲಾಗಿ ಎಲ್ಲ ನೀವೇನು ಮಾಡ್ಕೋತೀರಾ, ಕ್ರಯಪತ್ರ ಸೇಲ್ ಡೀಡ್ ಏನು ಮಾಡ್ಕೋತೀರಾ ಅದ್ರ ಪ್ರಕಾರ ತಗೊಳ್ಳಿ. ಈ ಕಂಡೀಷನಲ್ ಕ್ರಯಪತ್ರದಲ್ಲಿ ಆಗು ಹೋಗುಗಳು ಹೆಚ್ಚಾಗಿರ್ತದೆ. ಹಾಗಾಗಿ ಕಂಡೀಷನಲ್ ಕ್ರಯಪತ್ರಗಳನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನೀವು ಸಾಲ ತಗೊಂಡು ಕಂಡೀಷನಲ್ ಕ್ರಯಪತ್ರ ಮಾಡಿಕೊಟ್ರೂ ಸಹ ನೀವು ಹುಷಾರಾಗಿ ಅದಕ್ಕೇನು ಕಂಡೀಷನ್ ಇದೆ, ಎಷ್ಟು ವರ್ಷದಲ್ಲಿ ನೀವು ಸಾಲ ತೀರಿಸ್ತೀರಾ ಅಂತ ಏನಾದ್ರು ಹೇಳಿ ಒಂದು ಕಂಡೀಷನ್ ಕ್ರಯಪತ್ರ ಮಾಡ್ಕೊಳ್ಬೇಕು. ಒಂದು ವೇಳೆ ಅವಧಿ ಮೀರಿ ನೀವು ತೀರ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ನೀವೇನು ಮಾಡೋಕ್ಕಾಗೋದಿಲ್ಲ, ಕ್ರಯಪತ್ರ ಕ್ಯಾನ್ಸಲು ಮಾಡ್ಕೊಳ್ಳೋಕ್ಕಾಗಿಲ್ಲ. ಆಟೋಮೆಟಿಕಲಿ ನಿಮ್ಮ ಹತ್ರ ಬರೋದೇ ಬೇಕಾಗಿಲ್ಲ, ಅವರು ಆಟೋಮೆಟಿಕಲಿ ನಿಮ್ಮ ಕ್ರಯಪತ್ರ ಏನಿದೆ ಆ ಕ್ರಯಪತ್ರ ನಿಮ್ಮ ಆಸ್ತಿ ಕ್ರಯಪತ್ರದ ಪ್ರಕಾರವಾಗಿ ಅವರಿಗೆ ಸೇರುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಈ ಅಮೌಂಟನ್ನು ರಿಟರ್ನ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ, ಆ ಪಾರ್ಟಿ ಏನೋ ತೊಗೊಳ್ತಾ ಇಲ್ಲ, ಈಸ್ಕೊತಾ ಇಲ್ಲ ಅಂತ ಹೇಳಿದ್ರೆ ನೀವು ಅವರಿಗೆ ಕ್ಯಾಶ್ ಕೊಡೋಕ್ಕಾಗಿಲ್ಲ ಅಂದರೆ ಆನ್ಲೈನ್ ಮುಖಾಂತರ ಏನಾದ್ರು ಟ್ರಾನ್ಸ್ಫರ್ ಏನೋ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ನೀವು ಹಾಕ್ಬಿಟ್ಟು ಈ ಥರ ಕಂಡೀಷನ್ ಕ್ರಯಪತ್ರ ಮಾಡಿಕೊಟ್ಟಿದ್ದೆ, ಅವರು ನನ್ನ ಹತ್ರ ದುಡ್ಡು ತೊಗೊಳ್ಳಿಲ್ಲ, ಹಾಗಾಗಿ ಅವ್ರ ಅಕೌಂಟ್ಗೆ ನಾನು ಜಮಾ ಮಾಡಿದ್ದೀನಿ, ನನ್ನ ಆಸ್ತಿ ಏನಿದೆ ನನಗೆ ವಾಪಸ್ ಬಿಟ್ಕೊಡ್ಬೇಕು, ಇವರು ಆ ಕ್ರಯಪತ್ರ ರದ್ದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸನ್ನು ಹಾಕಿದರೆ ಆ ಕೇಸ್ ನಿಮ್ಮ ಪರ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಕಂಡೀಷನಲ್ ಕ್ರಯಪತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗೆ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ನಿರಂತರವಾಗಿ ಹೊಸವಾದ ಒಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಕಾನೂನಿನ ಜ್ಞಾನ ನೀವು ತುಂಬಿಕೊಳ್ಳಿ ಮತ್ತು ಇತರಿಗೂ ಹಂಚಿಕೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.